ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರಿಗೆ ಸಮಾನ ವೇತನ ಭರವಸೆ ಈಡೇರಿಸದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿರುದ್ಧವೇ ದೂರು ದಾಖಲಾಗಿದೆ. ಸಾರಿಗೆ ನೌಕರರಿಗೆ ಸಮಾನ ವೇತನ ಭರವಸೆ ಈಡೇರಿಸದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ವಿರುದ್ಧನೇ ದೂರು ದಾಖಲಾಗಿದೆ. ಲೋಕಭವನಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅಮಾನತಾದ ಸಾರಿಗೆ ನೌಕರ. ನ್ಯಾಯಾಲಯಕ್ಕೂ ದೂರನ್ನ ನೀಡಿದ್ದಾರೆ. ಸಾರಿಗೆ ನೌಕರರ ಮುಖಂಡ ಆನಂದ್ ಸಿಎಂ ಸಚಿವರ ವಿರುದ್ಧ ದೂರು ಸಲ್ಲಿಸಲು ಅನುಮತಿ ಕೋರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಚುನಾವಣೆ ವೇಳೆ ಸಮಾನ ವೇತನ ಭರವಸೆ ನೀಡಿತ್ತು ಸರ್ಕಾರ. ಸರ್ಕಾರಿ ನೌಕರರಿಗೆ ಇರುವಂತೆ ಸಾರಿಗೆ ನೌಕರರಿಗೂ ಸಮಾನ ವೇತನಕ್ಕೆ ಆಗ್ರಹಿಸಲಾಗಿದೆ. ಈಗ ಈ ಸಂಬಂಧ ಕಳೆದ ಡಿಸೆಂಬರ್ ತಿಂಗಳಲ್ಲೇ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. 3 ತಿಂಗಳಾದ್ರೂ ಯಾವುದೇ ಉತ್ತರ ಬಂದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ನೌಕರರಿಗೆ ನ್ಯಾಯ ದೊರಕಬೇಕು ಅಂತ ಹೇಳಿ ಆನಂದ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಸಮಾನ ವೇತನ ಸಾರಿಗೆ ನೌಕರರಿಗೆ ಸಮಾನ ವೇತನ ಭರವಸೆ ಕೊಟ್ಟು ಅದನ್ನ ಈಡೇರಿಸಲಿಲ್ಲ. ಹಂಗಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ವಿರುದ್ಧನೇ ದೂರು ಕೊಡೋದಕ್ಕೆ ಮುಂದಾಗಿರುವುದೀಗ. ಲೋಕಭವನಕ್ಕೆ ದೂರು ದಾಖಲಿಸಿದ್ದಾರೆ ಅಮಾನತ್ತಾಗಿರುವಂಥ ಸಾರಿಗೆ ನೌಕರ. ಇನ್ನು ನ್ಯಾಯಾಲಯಕ್ಕೂ ದೂರು ಕೊಟ್ಟಿದ್ದಾರೆ ಸಾರಿಗೆ ನೌಕರರ ಮುಖಂಡ ಆನಂದ್. ಬಂದರೆ ನಾವು ಸಮಾನ ವೇತನ ಕೊಡ್ತೀವಿ 2022-23 23ರಲ್ಲಿ. ಆಗ ಸರ್ಕಾರನೂ ಬಂದಿದೆ. ಈಗ 2 ವರ್ಷ ಕಳೆದು ಇನ್ನೇನು 2-3 ತಿಂಗಳು ಹೋದರೆ 3 ವರ್ಷ ಆಗೋಯ್ತದೆ. ಇವತ್ತುವರೆಗೂ ಅವರು ಅದ್ರ ಬಗ್ಗೆನೇ ಮಾತಾಡಿದ್ರೆ ಜಾರಿ ಮಾಡ್ತೀವಿ ಅಂತ ಹಿಂದೆ ಸರ್ಕಾರ ಪತ್ರನೇ ಕೊಟ್ಟಿತ್ತು. ಅದನ್ನು ಜಾರಿ ಮಾಡಲಿಲ್ಲ. ಇವರು ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂವರೆಗೂ ಕೊಟ್ಟಿಲ್ಲ. ಮತ್ತು ನೌಕರಿಗೆ ಹಲವಾರು ರೀತಿಯಲ್ಲಿ ಕಿರುಕುಳಗಳಾಗ್ತಾಯಿದ್ದಾವೆ. ನೀವು ಹಲವಾರು ಜಾಗಗಳಿಗೆ ಹೇಳಿದ್ದೀರಾ, ಇದುವರೆಗೂ ಜಾರಿ ಮಾಡಿಲ್ಲ. ಇದಕ್ಕೂ ಮುಂಚೆ ಮನವಿ ಸರ್ಕಾರ ಬಂದರೆ ನಾವು ಸಮಾನ ವೇತನ ಕೊಡ್ತೀವಿ 2022-23 23ರಲ್ಲಿ. ಆಗ ಸರ್ಕಾರನೂ ಬಂದಿದೆ. ಈಗ 2 ವರ್ಷ ಕಳೆದು ಇನ್ನೇನು 2-3 ತಿಂಗಳು ಹೋದರೆ 3 ವರ್ಷ ಆಗೋಯ್ತದೆ. ಇವತ್ತುವರೆಗೂ ಅವರು ಅದ್ರ ಬಗ್ಗೆನೇ ಮಾತಾಡಿದ್ರೆ ಜಾರಿ ಮಾಡ್ತೀವಿ ಅಂತ ಹಿಂದೆ ಸರ್ಕಾರ ಪತ್ರನೇ ಕೊಟ್ಟಿತ್ತು. ಅದನ್ನು ಜಾರಿ ಮಾಡಲಿಲ್ಲ. ಇವರು ಸಮಾನ ವೇತನ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂವರೆಗೂ ಕೊಟ್ಟಿಲ್ಲ. ಮತ್ತು ನೌಕರಿಗೆ ಹಲವಾರು ರೀತಿಯಲ್ಲಿ ಕಿರುಕುಳಗಳಾಗ್ತಾಯಿದ್ದಾವೆ. ನೀವು ಹಲವಾರು ಜಾಗಗಳಿಗೆ ಹೇಳಿದ್ದೀರಾ, ಇದುವರೆಗೂ ಜಾರಿ ಮಾಡಿಲ್ಲ. ಇದಕ್ಕೂ ಮುಂಚೆ ಮನವಿ